ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದಾಗುವ ಪರಿಸರ ನಾಶವನ್ನು ತಡೆಯಲು ಹಾಗೂ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಒತ್ತಾಯಿಸಿ ಇದೇ ತಿಂಗಳ 21 ಮತ್ತು 22ರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೇರುಸೊಪ್ಪ ಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ತಿಳಿಸಿದರು. ಈ ಯೋಜನೆ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೈದಿದ್ದಾರೆ. ಇದರಲ್ಲಿ ನಮಗೆ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಒಟ್ಟಾರೆ ಯೋಜನೆ ನಿಲ್ಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ನಮ್ಮ ಜಿಲ್ಲೆ ಏನೆಲ್ಲ ತ್ಯಾಗ ಮಾಡಬೇಕೋ ತ್ಯಾಗ ಮಾಡಾಗಿದೆ. ಬಹುಶಃ ದೇಶದ 545 ಜಿಲ್ಲೆಗಳಲ್ಲಿ ಇಂತಹದೊಂದು ದೊಡ್ಡ ತ್ಯಾಗ ಮಾಡಿದ ಜಿಲ್ಲೆಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 10 ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಅದರ ಬಹುಶಃ ಆ 10ರೊಳಗೆ ಒಂದು ಸ್ಥಾನ ನಮ್ಮ ಜಿಲ್ಲೆ ಸಿಗ್ತದೆ. ಅಂಥ ತ್ಯಾಗ ನಮ್ಮ ಜಿಲ್ಲೆ ಮಾಡಾಗಿದೆ. ಇನ್ನೂ ತ್ಯಾಗ ಮಾಡಬೇಕು ಅಂತಂದರೆ ನಾನೇನು ಪಾಪ ಮಾಡಿದ್ದೇವೆ ಅನ್ನೋ ಪ್ರಶ್ನೆ. ಇಲ್ಲಿ ಬೇಡ್ತಿ, ಅಘನಾಶಿನಿ, ಶರಾವತಿ, ವೇದಾವತಿ ಈ ಎಲ್ಲ ನದಿಗಳ ವಿಚಾರದಲ್ಲೂ ಸಹ ಸಾಧಾರಣ 10 ನದಿಗಳು ಇದನ್ನು ಉಳಿಸ್ಕೊಳ್ಬೇಕು. ಹೇಗಿದೆಯೋ ಹಾಗೆ ಇರಲಿಕ್ಕೆ ಬಿಟ್ಬಿಡಿ. ಅಘನಾಶಿನಿಗೆ ಒಂದು ಡ್ಯಾಮು ಇಲ್ಲದೆ ಪರಿಶುದ್ಧವಾಗಿ ಅದು ಹರಿತಾ ಇದೆ. ಅದರ ಹರಿವನ್ನು ಕಸಿದುಕೊಳ್ಳೋ ಕೆಲಸ ಮಾಡಬೇಡಿ. ಪ್ರಧಾನಿ ನರೇಂದ್ರ ಮೋದಿಯವರು ನದಿ ಉಳಿಸಿ ತಾಯಿಯ ಹೆಸರಿನಲ್ಲಿ ಗಿಡ ನೆಡಿ ಎನ್ನುತ್ತಾರೆ. ಆದರೆ ಇಲ್ಲಿ ಸಾವಿರಾರು ಮರಗಳನ್ನು ಕಡಿಯಲು ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು. ಬೇರೆ ದೇಶಗಳಲ್ಲಿ ಈ ಯೋಜನೆ ಯಶಸ್ವಿಯಾಗಿದೆ ಎನ್ನುವ ಡಿಸಿಎಂ ಡಿಕೆಶಿಯವರು ಅಮೆರಿಕಾದಲ್ಲಿ ಪರಿಸರ ರಕ್ಷಣೆಗಾಗಿ 90 ಅಣೆಕಟ್ಟುಗಳನ್ನು ಒಡೆದಿರುವುದನ್ನು ಅಧ್ಯಯನ ಮಾಡಲಿ ಎಂದು ಟಾಂಗ್ ನೀಡಿದರು. ಈಗಾಗಲೇ ಇನ್ನೂ ಸಹ ನಮಗೆ ಬೇಸಿಗೆಗಾಲ ಪ್ರಾರಂಭ ಆಗಲಿಲ್ಲ. ಬಹುಶಃ ನೀವು ಸ್ವತಃ ಜಾಗಕ್ಕೆ ಹೋಗಿ ನೋಡಿದರೆ ನದಿಯಲ್ಲಿ ನೀರು ಇದು ನದಿಯ ಅಂತ ಅನಿಸ್ಕೊಳ್ಬೇಕು, ಇದು ಹಳ್ಳ ಅಂತ ಅನಿಸ್ತದೆ, ನದಿ ಅಂತ ಅನಿಸೋದಿಲ್ಲ. ಆ ರೀತಿ ನೀರು ಈಗಾಗಲೇ ಕಡಿಮೆ ಇದೆ. ಅಂಥದ್ರಲ್ಲಿ ಇದನ್ನು ಮತ್ತೆ ತಿರುವು ಯೋಜನೆ ಮಾಡೋದಿದೆಯಲ್ಲ, ಇದು ಮೂರ್ಖತನ ಅಂತ ಅನಿಸ್ತದೆ. ಮೂರ್ಖತನ. ಹಾಗಾಗಿ ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾವ ಯೋಜನೆಯೂ ಬೇಕಾಗಿಲ್ಲ, ಮಾಡಬೇಡಿ. ಹೋರಾಟಗಾರ ಸಮಾಜ ಸೇವಕ ಮಸ್ತಫ ನಾಯ್ಕ್ ಬಲ್ಸೆ ಮಾತನಾಡಿ, ಯೋಜನೆಯ ವಿರುದ್ಧ ಈಗಾಗಲೇ 1.30 ಲಕ್ಷ ಪೋಸ್ಟ್ ಕಾರ್ಡ್ಗಳನ್ನು ಸಿಎಂ ಕಚೇರಿಗೆ ಕಳುಹಿಸಲಾಗಿದೆ ಮತ್ತು ಕಳುಹಿಸಲಾಗ್ತಿದೆ. ಸರ್ಕಾರದ ಸ್ವಾರ್ಥಕ್ಕಾಗಿ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಬೇಡಿ. ಹಳೆಯ ಯೋಜನೆಗಳಿಂದ ನಿರಾಶ್ರಿತರಾದವರಿಗೆ ಇಂದಿಗೂ ನ್ಯಾಯ ಸಿಕ್ಕಿಲ್ಲ. ಅವರಿಗೆ ನ್ಯಾಯ ಕೊಡಿಸುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ಹೇಳಿದರು. ಈಗಾಗಲೇ ಮಾನ್ಯ ಗುರೂಜಿಗಳು ಹೇಳಿದಂತೆ ನಾವು ಅವರ ಮಾರ್ಗದರ್ಶನದಲ್ಲೇ ಪ್ರಥಮವಾಗಿ ಅವರೇ ಈ ಹೋರಾಟಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ನಮಗೆ ದಾರಿ ತೋರಿಸಿದವರೇ ಇವರು. ಈ ರೀತಿಯಾಗಿ ನಾವು ಹೋರಾಟ ಮಾಡಬೇಕು ಅಂತ. ನಾವು ಹೋರಾಟಕ್ಕೆ ಇಳಿದ್ರಷ್ಟೇ ನಮ್ಮ ಇಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಸರ್ಕಾರಕ್ಕೆ ತಿಳಿತದೆ. ಈಗಾಗಲೇ ನಾವು ಪೋಸ್ಟ್ ಕಾರ್ಡ್ ಚಳವಳಿ ಒಂದು ಹಂತದಲ್ಲಿ ಹೋಗ್ತಾ ಇದೆ. ಕನಿಷ್ಠ 1,30,30,000ಕ್ಕೂ ಕ್ರಾಸ್ ಆಗಿದೆ. ದಿನವೂ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ತಲುಪ್ತಾ ಇದೆ. ನಮಗೆ ಇದರಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ಜಾತ್ರೆ ಸಮಾರಂಭಗಳಲ್ಲೂ ಕೂಡ ಬಿಲ್ ಮಾಡಿ ಕಳಿಸುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಬೆಳಗಾವದಲ್ಲಿ ಒಂದು ಧರಣಿ ಕೂತ್ಕೊಳ್ಳೋ ಮೂಲಕ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ. ಈಗ ನಿರಂತರವಾಗಿ ಒಂದು ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ಈಗ ನಾವು ಇದೊಂದು ಪಾದಯಾತ್ರೆ ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ನಾವು ಸಾಕಷ್ಟು ಸಂಘಟನೆಗಳ ಮೂಲಕ ಚರ್ಚಿಸಿ ಈ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದೇ ಜನವರಿ 21 ಮತ್ತು 22ರಂದು ವನವಾಸಿ ಸೀತಾರಾಮ ದೇವಸ್ಥಾನದಿಂದ ಆರಂಭಗೊಂಡು 2 ದಿನಗಳ ಕಾಲ ನಾವು ತಹಸೀಲ್ದಾರ್ ಕಚೇರಿ ಮೂಲಕ ತಲುಪಿ ಅಲ್ಲಿ ನಾವು ಗುರುಗಳ ಮೂಲಕ ಹಾಗೂ ಅನೇಕ ಸಂಘಟನೆಗಳ ಮೂಲಕ ನಾವು ನಮ್ಮ ಒಂದು ಮನವಿಯನ್ನು ತಹಸೀಲ್ದಾರ್ ಕಚೇರಿಗೆ ಮುಟ್ಟಿಸ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಸಂಶೋಧಕರು, ವಿಜ್ಞಾನಿಗಳು, ಯುವಜನತೆ ಮತ್ತು ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಪಾಲ್ಗೊಳ್ಳುವಂತೆ ಸಮಿತಿಯು ವಿನಂತಿಸಿದೆ. ಒಟ್ಟಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟ ಇದೀಗ ಮತ್ತೆ ಹೊಸ ಸ್ವರೂಪ ಪಡೆದು ಹೋರಾಟಕ್ಕೆ ಸಜ್ಜಾಗಿದ್ದು, ಮಾರುತಿ ಗುರೂಜಿಯವರು ಬಂಗಾರಮಕ್ಕಿಯಲ್ಲಿ ಕೇಂದ್ರ, ರಾಜ್ಯ ಸರ್ಕಾರದ ನಿಲುವಿನ ವಿರುದ್ಧ ಗುಡುಗಿದ್ದು, ಈ ಯೋಜನೆ ಸಂಪೂರ್ಣವಾಗಿ ನಿಲ್ಲುವವರೆಗೂ ಹೋರಾಟ ನಿಶ್ಚಿತ ಎನ್ನುವ ಸಂದೇಶವನ್ನ ಸಾರಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.